ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಹೈಮಾಸ್ಟ್ ಮತ್ತು ಮಿನಿ ಮಾಸ್ಕ್ ದೀಪಗಳ ನವೀಕರಣಕ್ಕೆ ಕೊನೆಗೂ ಚಾಲನೆ ಸಿಕ್ಕಿದೆ. ಶಾಸಕರ ನಿಧಿಯಿಂದ ಸ್ಥಾಪಿಸಲ್ಪಟ್ಟಿದ್ದ ಈ ದೀಪಗಳು ಸರಿಯಾದ ನಿರ್ವಹಣೆ ಇಲ್ಲದೆ ಕೇವಲ ಪ್ರದರ್ಶನದ ವಸ್ತುಗಳಂತಾಗಿದ್ದವು. ಈಗ ನೂತನ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಬಶೀರ್ ಕನಿಲ ಅವರ ವಿಶೇಷ ಆಸಕ್ತಿಯ ಫಲವಾಗಿ ಈ ಸಮಸ್ಯೆಗಳಿಗೆ ಮುಕ್ತಿ ಸಿಗುವ ಲಕ್ಷಣ ಕಾಣಿಸುತ್ತಿದೆ. ಪಂಚಾಯತ್ ವ್ಯಾಪ್ತಿಯಲ್ಲಿ ಹೈಮಾಸ್ಟ್ ಹಾಗೂ ಮಿನಿ ಮಾಸ್ಕ್ ಸೇರಿ ಸುಮಾರು 30 ದೀಪಗಳನ್ನು ವಿವಿಧ ಆಯಕಟ್ಟಿನ ಸ್ಥಳಗಳಲ್ಲಿ ಸ್ಥಾಪಿಸಲಾಗಿತ್ತು. ಆದರೆ ಕಳೆದ 2 ವರ್ಷಗಳಿಂದ ಈ ಪೈಕಿ ಬಹುತೇಕ ದೀಪಗಳು ಕೆಟ್ಟು ಹೋಗಿದ್ದು, ರಾತ್ರಿಯಾಗುತ್ತಲೇ ಇಡೀ ಪರಿಸರ ಕತ್ತಲೆಯಲ್ಲಿ ಮುಳುಗುತ್ತಿತ್ತು. ಈ ಹಿಂದೆ ಅಧಿಕಾರದಲ್ಲಿದ್ದವರು ಈ ಬಗ್ಗೆ ಕಾಳಜಿ ವಹಿಸದ ಕಾರಣ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಗ್ರಾಮಸ್ಥರ ಆಕ್ರೋಶ ಮತ್ತು ಬೇಡಿಕೆಯನ್ನು ಗಂಭೀರವಾಗಿ ಪರಿಗಣಿಸಿದ ನೂತನ ಪಂಚಾಯತ್ ಅಧ್ಯಕ್ಷ ಬಶೀರ್ ಕನಿಲ ಅವರು ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಈ ನಿಷ್ಕ್ರಿಯ ದೀಪಗಳ ನವೀಕರಣಕ್ಕೆ ಮುತುವರ್ಜಿಯನ್ನು ವಹಿಸಿದ್ದಾರೆ. ಸುಮಾರು 30 ಲೈಟ್ಗಳ ದುರಸ್ತಿ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಾಗಿದೆ. ತಾಂತ್ರಿಕ ತಂಡದ ಮೂಲಕ ಪರಿಶೀಲನೆ ಮತ್ತು ಸಾಮಗ್ರಿ ಖರೀದಿ, ಕತ್ತಲಲ್ಲಿರುವ ಮಂಜೇಶ್ವರದ ಪ್ರಮುಖ ಜಂಕ್ಷನ್ಗಳಿಗೆ ಹೊಸ ಬೆಳಕು ನೀಡುವುದು ಇದರ ಮೂಲ ಗುರಿಯಾಗಿದೆ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಿಸಲಾದ ಈ ದೀಪಗಳು ಉಪಯೋಗಕ್ಕೆ ಬಾರದಿರುವುದು ವಿಷಾದನೀಯ. ಗ್ರಾಮಸ್ಥರ ಸುರಕ್ಷತೆ ಮತ್ತು ಸೌಕರ್ಯದ ದೃಷ್ಟಿಯಿಂದ ಆದಷ್ಟು ಬೇಗ ಎಲ್ಲ ದೀಪಗಳನ್ನು ಸರಿಪಡಿಸಲಾಗುವುದು ಎಂದು ಅಧ್ಯಕ್ಷರು ತಿಳಿಸಿದ್ದಾರೆ. ಈ ಅಭಿವೃದ್ಧಿ ಕಾರ್ಯಕ್ಕೆ ಸ್ಥಳೀಯರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದ್ದು, ಇಷ್ಟು ದಿನಗಳ ಕತ್ತಲೆಗೆ ಕೊನೆಗೂ ಮುಕ್ತಿ ಸಿಗುವ ಭರವಸೆಯಲ್ಲಿದ್ದಾರೆ ಗ್ರಾಮಸ್ಥರು. 5 കൊല്ലായി, 7-8 കൊല്ലായി റദ്ദിച്ച വരുമ്പോഴാണ് ഇത് ലൈറ്റ് ഇട്ടത്. അതിൽ പിന്നെ ബൾബ് പോയി, പിന്നെ അത് ഡിമ്മായിട്ട് ഇങ്ങനെ കത്തിക്കൊണ്ടായി. പിന്നെ ഈ 5 കൊല്ലത്ത് പ്രസിഡന്റ് ഉണ്ടായി പഞ്ചായത്ത്. എന്നും ഒരു പണിയൊന്നും ഈ ലൈറ്റിനൊന്നും കുറേ ഒരു പരാതി കൊടുത്തിന്, എന്ത് ചെയ്തില്ല. പിന്നെ ഈ നമ്മളെ പ്രസിഡന്റ് കനില ബഷീർ അടുത്തേക്ക് 3-4 ദിവസം മുമ്പ് ഞാൻ പോയതാണ് വ്യാഴ്ചനൊന്ന്. തിങ്കളാഴ്ച ഒന്ന് റെഡിയാക്കി തരാൻ പറഞ്ഞിട്ട് അയാളൊന്ന് പെട്ടെന്നൊന്ന് തിങ്കളാഴ്ച ഒന്ന് റെഡിയാക്കി തന്നിട്ട് നമുക്ക് നല്ലൊരു കാര്യം തന്നെ അയാൾ ഒന്ന് ഇതാക്കിയത്. വേറെന്താ പറഞ്ഞു, പിന്നെ ഈ ഡ്രെയിനേജിനെല്ലാം വെള്ളമെല്ലാം ഇല്ലേ. ರೆಹಮಾನುದ್ಯಾವರ V4 ನ್ಯೂಸ್ ಮಂಜೇಶ್ವರ.